ಜಯತ್ಯಜೋ ಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಇಂದಿರಾವದನಾಂಭೋಜರಾಜಹಂಸಾಯ ವಿಷ್ಣವೇ ಅಮಂದಾನಂದಸಂದೋಹ ಸುಂದರಾಕೃತಯೇ ನಮಃ. ನಮಾಮಿ ಶ್ರೀಮದಾನಂದತೀರ್ಥಾಚಾರ್ಯಂ ಪರಂ ಗುರುಂ ಯಸ್ಯ ವಾಣೀ ಕೃಪಾಣೀಯಂ ನಿಕೃಂತತಿ ಭವಾಟವೀಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಚರಕರ್ಜುರ್ಗುರುಂ ಲಬ್ಧ್ವಾ ರಾಘವೇಂದ್ರಂ ಭಜನ್ ಶಮಂ ಯೋ ಪಾಠಯನ್ನಮಸ್ತಸ್ಮೈ ಬಾದರಾಯಣ ಭಿಕ್ಷವೇ. ಇಂದಿರಾರಮಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ವಿವೃಣೋಮಿ ಯಥಾ ಬೋಧಂ ಕಥಾಲಕ್ಷಣಪಂಚಿಕಾಂ. ಶ್ರಿಯಕ್ಕಮಿತುರಾನಮ್ಯ ಚರಣಾಂಬುರುಹದ್ವಯಂ ಯಥಾ ಬೋಧಂ ವಿಧಾಸ್ಯಾಮಃ ಕಥಾಲಕ್ಷಣಪಂಚಿಕಾಂ. ನೃಸಿಂಹಮಖಿಲಾಜ್ಞಾನ ತಿಮಿರಾಶಿಶಿರದ್ಯುತಿಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಕಥಾಲಕ್ಷಣಮಂಜಸಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 349ನೇ ಆರಾಧನಾ ಪ್ರಯುಕ್ತವಾಗಿ ಅವರ ಗ್ರಂಥಗಳ ಕಿರುನೋಟವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂತಹ ಪ್ರಯತ್ನದಲ್ಲಿ ಅವರೇ ನಮ್ಮನ್ನು ಸಫಲಗೊಳಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ರಾಯರ ಗ್ರಂಥಗಳ ವೈಶಿಷ್ಟ್ಯ ಎಂಥದ್ದು ಎಂಬುದಾಗಿ ತಿಳಿಸಬೇಕಾದರೆ ವಿದ್ಯಾಮಾನ್ಯ ತೀರ್ಥರು ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇದ್ದರು. ರಾಯರು ಯಾವುದಾದರೂ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಆ ಗ್ರಂಥವನ್ನು ಹೇಗೆ ಓದಬೇಕು, ಅದರ ಕ್ರಮ ಏನು ಅಂತ ಹೇಳಿದರೆ ಮೊದಲು ರಾಯರ ಗ್ರಂಥವನ್ನೇ ಓದಿಬಿಡ್ಬೇಕಂತೆ. ರಾಯರ ವ್ಯಾಖ್ಯಾನವನ್ನು ಓದಿಬಿಡಬೇಕು. ಆವಾಗ ಆ ಗ್ರಂಥದಲ್ಲಿ ಏನನ್ನು ಹೇಳ್ತಾ ಇದ್ದಾರೆ ಅನ್ನೋದು ನಮಗೆ ಸ್ಥೂಲವಾಗಿ ಗೊತ್ತಾಗ್ಬಿಡುತ್ತಂತೆ. ಉದಾಹರಣೆಗೆ ಇವಾಗ ಕಥಾಲಕ್ಷಣ ಗ್ರಂಥದ ಟೀಕಾ ವಿವರಣ ಏನು ರಾಯರು ಮಾಡಿದ್ದಾರೋ ಅಂತಹ ವಿವರಣ ಗ್ರಂಥವನ್ನು ಅದನ್ನು ಮೊದಲು ಓದಿಬಿಡಬೇಕು. ಅದನ್ನು ಮೊದಲು ಓದಿಬಿಟ್ರೆ ಇಡೀ ಕಥಾಲಕ್ಷಣದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಒಂದು ಸ್ಥೂಲವಾದ ಪರಿಚಯ ಸಿಗುತ್ತಂತೆ. ಮತ್ತಿನ್ನೊಮ್ಮೆ ಆ ಕಥಾಲಕ್ಷಣ ಗ್ರಂಥವನ್ನು, ಅದರ ಟೀಕಾವನ್ನು ಮತ್ತು ಅದರ ಒಟ್ಟಿಗೆ ರಾಯರ ವ್ಯಾಖ್ಯಾನವನ್ನು ಮೂರನ್ನು ಸೇರಿಸಿ ಮತ್ತಿನ್ನೊಮ್ಮೆ ಓದಬೇಕಂತೆ. ಆವಾಗ ಆ ಗ್ರಂಥದ ವೈಶಿಷ್ಟ್ಯ ಏನು, ಆ ಕಥಾಲಕ್ಷಣದ ವಾಕ್ಯಗಳ ಅರ್ಥ ಏನು ಅನ್ನೋದೆಲ್ಲ ಸ್ಫುಟವಾಗ್ತಾ ಹೋಗುತ್ತಂತೆ. ಅದಾದ ಮೇಲೆ ಮತ್ತಿನ್ನೊಮ್ಮೆ ಕೇವಲ ರಾಯರ ಗ್ರಂಥವನ್ನು ಮಾತ್ರ ಓದಬೇಕು. ಮತ್ತಿನ್ನೊಮ್ಮೆ ರಾಯರ ಗ್ರಂಥವನ್ನು ಓದಿದಾಗ ಆವಾಗ ಎಷ್ಟು ಅಪೂರ್ವವಾದ ಸಂಗತಿಗಳಿವೆ ಈ ಗ್ರಂಥದಲ್ಲಿ ಎಂಬುವಂಥದ್ದು ಮುಂದೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದರು. ಈ ಕ್ರಮದಲ್ಲಿ ರಾಯರ ಗ್ರಂಥವನ್ನು ಓದಬೇಕು, ಅಷ್ಟು ವೈಶಿಷ್ಟ್ಯ ಇದೆ ಅಂತ ಅಂತಹ ಹಿರಿಯರಾಗಿರತಕ್ಕಂತಹ ಅವರು ಕೂಡ ನಮಗಿದನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವಾಗ ನನಗೆ ಕೊಟ್ಟಿರುವಂತಹ ವಿಷಯ ಕಥಾಲಕ್ಷಣ ಟೀಕಾ ವಿವರಣಾತ್ಮಕವಾಗಿರತಕ್ಕಂತಹ ರಾಯರ ಗ್ರಂಥದ ಸ್ವಲ್ಪ ಪರಿಚಯ ಮಾಡಿಕೊಡಬೇಕಾಗಿರುವಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಗ್ರಂಥ ಅರ್ಥ ಆಗುತ್ತೆ ಎಂಬುದಾಗಿ ಹೇಳಿದ್ರೇ ಅದು ರಾಯರ ಪಾತ್ರ ತುಂಬ ದೊಡ್ಡದಿದೆ ಅಂತ ಅರ್ಥ. ಯಾಕಂದರೆ ವಾದೀಂದ್ರ ತೀರ್ಥರು ಒಂದು ಮಾತನ್ನು ಹೇಳ್ತಾರೆ. ಈ ವೇದಾಂತ ಶಾಸ್ತ್ರ ಎಂಬುವಂಥದ್ದೇನಿದೆಯೋ ಅದು ಒಂದು
ಕಲ್ಪವೃಕ್ಷ. ಆ ವೃಕ್ಷ ಎಂಬುವಂತಹದ್ದು ಫಲವನ್ನು ಬಿಟ್ಟು ಕಂಗೊಳಿಸ್ತಾ ಇರುವಂತಹದ್ದು ಯಾವುದರಿಂದ ಅಂತ ಹೇಳಿದರೆ ಅದು ರಾಯರಿಂದ ಅಂತ. ಹಾಗಾಗಿ ನಮಗೇನಾದರೂ ಇವಾಗ ವೇದಾಂತ ಶಾಸ್ತ್ರ ಅರ್ಥ ಆಗುತ್ತೆ ಎಂಬುದಾಗಿ ಹೇಳಿದರೆ ಅದರಲ್ಲಿ ಮುಖ್ಯವಾದ ಕೊಡುಗೆ ಅದು ರಾಯರದ್ದು ಇರುತ್ತಂತೆ. ಹಾಗಾಗಿ ಕಥಾಲಕ್ಷಣವನ್ನು ವಿಮರ್ಶೆ ಮಾಡ್ತಾನೆ ರಾಯರ ಗ್ರಂಥದ ವೈಶಿಷ್ಟ್ಯವನ್ನು ಯಥಾಮತಿ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಕಥಾಲಕ್ಷಣ ಅಂತ ಆಚಾರ್ಯರು ಗ್ರಂಥವನ್ನು ಮಾಡಿದ್ದಾರೆ. ಇದರ ಹೆಸರೇ ಹೇಳುವಂತೆ ಕಥಾ ಅಂದರೆ ಒಂದು ವಾಕ್ಯ ಪ್ರಬಂಧ, ವಿಚಾರಪರವಾಗಿರತಕ್ಕಂತಹ ವಾಕ್ಯ ಪ್ರಬಂಧ, ಅದರ ಲಕ್ಷಣವನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಅಂತ ತಿಳಿಸ್ತಾ ಇದ್ದಾರೆ. ಇದಕ್ಕೂ ವೇದಾಂತಕ್ಕೂ ಏನು ಸಂಬಂಧ ಅಂತ ಹೇಳಿದರೆ, ವೇದಾಂತ ಅಂತ ಹೇಳಿದರೆ ಏನು? ವೇದಾಂತ ಎಂಬುದಾಗಿ ಹೇಳಿದರೆ ಬ್ರಹ್ಮಸೂತ್ರಗಳು, ಅವುಗಳು ಏನನ್ನು ತಿಳಿಸ್ತಾ ಇವೆ ಅಂದರೆ, ಎರಡು ಶ್ರುತಿಗಳಿಗೆ ವಿರೋಧ ಬಂದಾಗ ಆ ಎರಡು ಶ್ರುತಿಗಳಿಗೆ ಯಾವುದು ಅರ್ಥ ಅಂತ ನಿರ್ಣಯ ಮಾಡಲಿಕ್ಕೆ ಬಳಸುವಂತಹ ನ್ಯಾಯಗಳು. ಆ ನ್ಯಾಯಗಳನ್ನೇ ಇಲ್ಲೇನಂತ ಕರಿತಾ ಇದ್ದಾರೆ, ಅದನ್ನು ವೇದಾಂತ ಅಂತ. ಅಂತಹ ನ್ಯಾಯಗಳನ್ನು ಪ್ರಯೋಗ ಮಾಡಿದಾಗ ಆ ನ್ಯಾಯ ವಿಚಾರಪರವಾಗಿರುವಂಥದ್ದು ಕಥಾ. ಅಂದರೆ ಕಥಾ ಅಂತ ಹೇಳಿದರೆ ಎರಡು ರೀತಿ ಕ್ರಮ ಇರುತ್ತಂತೆ. ಒಂದು, ತನಗೇ ಒಂದು ಪ್ರಶ್ನೆ ಬರುತ್ತೆ. ತನಗೇ ಒಂದು ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಅವನು ಉತ್ತರ ಕೊಡ್ಕೊಳ್ತಾನೆ. ಉತ್ತರ ಕೊಡಬೇಕಾದರೆ ನಿರ್ದುಷ್ಟವಾದ ನ್ಯಾಯವನ್ನು, ಅಂದರೆ ಇದು ಸರಿ ಇದೆಯೋ ಇಲ್ವೋ ಅಂತ ಪೂರ್ಣವಾಗಿ ವಿಮರ್ಶೆ ಮಾಡಿಕೊಂಡು ಆಮೇಲೆ ಆ ನ್ಯಾಯವನ್ನು ಅವನು ಪ್ರಯೋಗ ಮಾಡ್ತಾನೆ. ಹೀಗೆ ಪ್ರಯೋಗ ಮಾಡಿದಾಗ ಆ ನ್ಯಾಯ ಮತ್ತೆ ಸರಿ ಇದೆಯೋ ಇಲ್ವೋ ಅಂತ ವಿಮರ್ಶೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಕಥಾದಲ್ಲಿ ಹಾಗಾಗೋದಿಲ್ಲಂತ. ಕಥಾದಲ್ಲಾಗಬೇಕಾದರೆ ಮೊದಲು ನಿರ್ದುಷ್ಟವಾದ ನ್ಯಾಯವನ್ನು ಪ್ರಯೋಗ ಮಾಡಿಬಿಡೋದು. ನಿರ್ದುಷ್ಟವಾದ ನ್ಯಾಯವನ್ನು ಪ್ರಯೋಗ ಮಾಡಿದ ಮೇಲೆ ಆ ನ್ಯಾಯ ಸರಿ ಇದೆಯೋ ಇಲ್ವೋ, ಆ ಅನುಮಾನ ಅದು ಸರಿ ಇದೆಯೋ ಇಲ್ವೋ, ಆ ತರ್ಕ ಸರಿ ಇದೆಯೋ ಇಲ್ವೋ ಅಂತ ವಿಮರ್ಶೆ ನಡೆಯುತ್ತಂತೆ. ಆ ವಿಮರ್ಶೆ ಏನು ನಡೆಯುತ್ತೋ ಅದನ್ನೇ ಕಥಾ ಎಂಬುದಾಗಿ ಕರೆಯುವಂಥದ್ದು. ಹಾಗಾಗಿ ವೇದಾಂತ ನ್ಯಾಯ ಏನಿದೆಯೋ ಆ ವೇದಾಂತ ನ್ಯಾಯ ವಿಚಾರ ಪರವಾಗಿರುವಂಥದ್ದು ಕಥಾ. ಅಂತಹ ಕಥಾ ಲಕ್ಷಣವನ್ನು, ಆ ಕಥೆಯ ಲಕ್ಷಣ ಏನು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ವೇದಾಂತಕ್ಕೆ ಅಂಗವಾಗಿದೆ ಅಂತ ರಾಯರು ತಿಳಿಸ್ಕೊಡ್ತಾ ಇದ್ದಾರೆ. ಕಥಾಲಕ್ಷಣ ಎಂಬುವಂತಹ ಗ್ರಂಥ ಇದು ವೇದಾಂತಕ್ಕೆ ಅಂಗವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ಪ್ರಕರಣ ಅಂತ ಕರೀತಾರೆ. ವೇದಾಂತ ಅಂಗವಾಗಿದೆ, ಆದ್ದರಿಂದ ಇದು ಪ್ರಕರಣ ಎಂಬುದಾಗಿ ಕರೆಸ್ಕೊಳ್ಳುತ್ತೆ. ಅಂತಹ ಕಥಾಲಕ್ಷಣ ಗ್ರಂಥದಲ್ಲಿ ಕಥಾ ಲಕ್ಷಣವನ್ನು ಹೇಳಲಿಕ್ಕೆ ಆರಂಭವನ್ನು ಮಾಡ್ತಾ ಇದ್ದಾರೆ ಆಚಾರ್ಯರು. ಹೀಗೆ ಕಥಾಲಕ್ಷಣವನ್ನು ಹೇಳ್ತಾ ಇದ್ದಾರೆ. ವಾದೋ ಜಲ್ಪೋ ವಿತಂಡೇತಿ ತ್ರಿವಿಧಾ ವಿದುಷಾಂ ಕಥಾ ಅಂತ ಹೇಳ್ತಾ ಇದ್ದಾರೆ. ವಿದುಷಾಂ ಕಥಾ, ವಿದ್ವಾಂಸರ ಕಥಾ ಎಂಬುವಂಥದ್ದು, ಅದು ಚರ್ಚೆ ಎಂಬುವಂಥದ್ದು ಅದು ಮೂರು ರೀತಿಯಾಗಿರುತ್ತೆ. ವಾದ, ಜಲ್ಪ, ವಿತಂಡ ಎಂಬುದಾಗಿ ಮೂರು ರೀತಿಯಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಮ್ಮೆನೇ ವಿಭಾಗವನ್ನು ಮಾಡಿದ್ದಾರಲ್ಲ ಅಂತ ಒಂದು ಪ್ರಶ್ನೆ ಮಾಡಿಕೊಳ್ತಾರೆ. ಮೊದಲಿಗೆ ಕಥಾ ಅಂದರೆ ಏನು, ಕಥಾ ಅಂದರೆ ಏನು ಅಂತ ಹೇಳಿ ಆಮೇಲೆ ಕಥಾ ಅನ್ನೋದು ಮೂರು ವಿಧವಾಗಿದೆ ಅಂತ ಆಮೇಲೆ ನಿರೂಪಣೆ ಮಾಡಬೇಕಿತ್ತು. ಕಥಾ ಸಾಮಾನ್ಯ ಲಕ್ಷಣವನ್ನು ಹೇಳಿ ಆಮೇಲೆ ವಿಭಾಗವನ್ನು ಮಾಡಬೇಕಿತ್ತು.
ಆದರೆ ನೇರವಾಗಿ ವಿಭಾಗವನ್ನು ಮಾಡ್ತಾ ಇದ್ದಾರಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲಿ ಕಥಾ ಲಕ್ಷಣವನ್ನು ಹೇಳಿದ್ದಾರೆ, ಆಚಾರ್ಯರು ಕಥಾ ಸಾಮಾನ್ಯ ಲಕ್ಷಣವನ್ನು ಇಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ತಿಳಿಸಿದ್ದಾರೆ ಅಂತ ಹೇಳಿದರೆ, ಟೀಕಾರಾಯರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಯೋಗರೂಢಿ ಸಮಾಶ್ರಯಣೇನ ಸಾಮಾನ್ಯ ಲಕ್ಷಣಂ ಸೂಚಯತಿ. ಯೋಗರೂಢಿಗಳನ್ನು ಅವಲಂಬಿಸಿ ಸಾಮಾನ್ಯ ಲಕ್ಷಣವನ್ನು ಇಲ್ಲಿ ಹೇಳಿದ್ದಾರೆ. ಹೇಗೆ ಅಂತ ಸ್ಪಷ್ಟ ಆಗೋದಿಲ್ಲ, ಇಲ್ಲೆಲ್ಲಿ ಲಕ್ಷಣ ಇದೆ ಅಂತ ಗೊತ್ತಾಗೋದಿಲ್ಲ. ಟೀಕಾರಾಯರು ಲಕ್ಷಣವನ್ನು ಬಿಡಿಸಿಬಿಟ್ರು. ವಿದುಷಾಂ ಕಥಾ ಎಂಬುದರಿಂದ ಲಕ್ಷಣ ಸಿಕ್ಕಿದೆ ಅಂತ ಬಿಡಿಸಿದ್ದಾರೆ. ಏನಂತ? ಅನೇಕ ವಿದ್ವತ್ಕರ್ತೃಕಃ ವಿಚಾರಗೋಚರ ವಾಕ್ಯಪ್ರಬಂಧ ಕಥಾ. ಅಂದರೆ ವಾಕ್ಯಪ್ರಬಂಧ, ಒಂದಿಷ್ಟು ವಾಕ್ಯಗಳ ಸಮುದಾಯ, ಅದು ಕಥಾ. ಬರೇ ವಾಕ್ಯಗಳ ಸಮುದಾಯವೇ ಕಥಾ ಅಂತ ಆಗಿಬಿಟ್ರೆ ಹಾಗಾದರೆ ನಾವೇನು ಮಾತಾಡಿದರೂ ಅದು ಕಥಾ ಅಂತ ಆಗಿಬಿಡುತ್ತಾ ಅಂತ ಹೇಳಿದರೆ ಅಲ್ಲ, ಅದು ವಿಚಾರಗೋಚರ. ಅದೇನಾಗಿರಬೇಕು? ವಿಚಾರ ವಿಷಯಕವಾಗಿರಬೇಕು. ವಿಚಾರ ಅಂತ ಹೇಳಿದರೆ ಪೂರ್ವೋತ್ತರ ಪಕ್ಷ ಬಲಾಬಲ ಚಿಂತಾ ಅಂತ ಹೇಳ್ತಾ ಇದ್ದಾರೆ. ಪೂರ್ವ ಪಕ್ಷ ಮತ್ತು ಉತ್ತರ ಪಕ್ಷ ಅಂತ, ಪೂರ್ವ ಪಕ್ಷ ಮತ್ತು ಸಿದ್ಧಾಂತ. ಹಾಗೆ ಪೂರ್ವ ಪಕ್ಷ ಉತ್ತರ ಪಕ್ಷಗಳೇನಿವೆಯೋ ಆ ಪೂರ್ವ ಪಕ್ಷದಲ್ಲಿ ಏನು ಬಲ, ಪೂರ್ವ ಪಕ್ಷದಲ್ಲಿ ಏನು ದೌರ್ಬಲ್ಯ, ಉತ್ತರ ಪಕ್ಷದಲ್ಲಿ ಏನು ಬಲ, ಅಲ್ಲೇನು ದೌರ್ಬಲ್ಯ ಅಂತ ವಿಚಾರ, ಅದನ್ನು ಚಿಂತನೆ ಮಾಡುವಂಥದ್ದು, ಅದನ್ನೇ ವಿಚಾರ ಅಂತ ಕರೀತಾರೆ. ಹಾಗಾಗಿ ಇಂತಹ ವಿಚಾರ ವಿಷಯಕವಾಗಿರಬೇಕು ವಾಕ್ಯಗಳು, ಆವಾಗ ಅದು ಕಥಾ ಅಂತ ಆಗತ್ತೆ. ಹಾಗಾದರೆ ಯಾರೋ ಗೊತ್ತಿಲ್ಲದವರು ಪೂರ್ವೋತ್ತರ ಪಕ್ಷ ಬಲಾಬಲ ಚಿಂತಾ ಮಾಡಿದರು ಒಂದು ಮಾತ್ರಕ್ಕೆ ಅದು ವಿಚಾರ ಆಗತ್ತಾ, ಅದು ಕಥಾ ಆಗತ್ತಾ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅನೇಕ ವಿದ್ವತ್ಕರ್ತೃಕಃ. ಇದು ಅನೇಕ ವಿದ್ವಾಂಸರಿಂದ ಮಾಡಲ್ಪಡಬೇಕು. ಅನೇಕ ವಿದ್ವಾಂಸರಿಂದ ಮಾಡಲ್ಪಟ್ಟಾಗ ಇದು ಕಥಾ ಅಂತ ಕರೆಸ್ಕೊಳ್ಳುತ್ತೆ ಅಂತ ಟೀಕಾರಾಯರು ಲಕ್ಷಣವನ್ನು ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಹೇಗೆ ಸಿಕ್ತು ಇದು ಅಂದರೆ ಯೋಗರೂಢಿ ಸಮಾಶ್ರಯಣೇನ ಅಂತ ಹೇಳ್ತಾ ಇದ್ದಾರೆ. ಯೋಗರೂಢಿಗಳನ್ನು ಅವಲಂಬಿಸಿ ಇದು ಸಿಗುತ್ತೆ ಅಂತ ಹೇಳಿದ್ದಾರೆ. ಇದು ಸ್ಪಷ್ಟ ಆಗೋದಿಲ್ಲ, ಆಚಾರ್ಯರ ವಾಕ್ಯದಿಂದ ಈ ಅರ್ಥ ಹೇಗೆ ಸಿಕ್ತು ಅನ್ನೋದು ಗೊತ್ತಾಗೋದಿಲ್ಲ. ವಿದುಷಾಂ ಅಂತ ಹೇಳಿದ್ದಾರಾದ್ದರಿಂದ ವಿದುಷಾಂ ಕಥಾ ಎಂಬಲ್ಲಿ ಷಷ್ಠಿ ವಿಭಕ್ತಿಗೆ ಕರ್ತೃತ್ವ ಅರ್ಥ ಅಂತ ಇಟ್ಟುಕೊಂಡು ವಿದ್ವತ್ಕರ್ತೃಕಃ ಅಂತ ಅರ್ಥ. ಬಹುವಚನ ಇದೆ ಆದ್ದರಿಂದ ಅನೇಕ ವಿದ್ವತ್ಕರ್ತೃಕಃ ಅಂತ ಅರ್ಥ ಸಿಗುತ್ತೆ, ಸರಿ. ಇನ್ನು ವಿಚಾರಗೋಚರ ವಾಕ್ಯಪ್ರಬಂಧ ಎಂಬೋ ಅರ್ಥ ಅಲ್ಲಿಂದ ಹೇಗೆ ಸಿಗುತ್ತೆ, ಅದನ್ನು ತಿಳಿಸುವಂತಹ ಪದ ಯಾವುದಿದೆ ಅಲ್ಲಿ ಅಂತ ಪ್ರಶ್ನೆ ಹಾಗೇ ಉಳಿಯುತ್ತೆ. ಅದಕ್ಕೆ ರಾಯರ ಟಿಪ್ಪಣಿಯನ್ನೇ ಅವಲಂಬಿಸಬೇಕು. ರಾಯರು ಹೇಳ್ತಾ ಇದ್ದಾರೆ, ಇಲ್ಲಿ ಆಚಾರ್ಯರ ವಾಕ್ಯ ಏನಿದೆ, ವಿದುಷಾಂ ಕಥಾ ಅಂತಿದೆ. ವಿದುಷಾಂ ಕಥಾ ಎಂಬಲ್ಲಿ ಕಥಾ ಶಬ್ದವನ್ನು ಆವೃತ್ತಿ ಮಾಡಿಕೊಳ್ಬೇಕು. ಆವೃತ್ತಿ ಮಾಡಿಕೊಂಡಾಗ ವಿದುಷಾಂ ಕಥಾ ಕಥಾ ಅಂತಾಗತ್ತೆ. ವಿದುಷಾಂ ಕಥಾ ಕಥಾ, ಅಲ್ಲಿ ಒಂದು ಕಥಾ ಎಂಬುವಂತಹ ಶಬ್ದ ಅದು ಲಕ್ಷಣಾಂತರ್ಗತವಾದ ಶಬ್ದ, ಲಕ್ಷಣವನ್ನು ಹೇಳ್ತಾ ಇರುವಂತಹ ಶಬ್ದ. ಇನ್ನೊಂದು ಕಥಾ ಶಬ್ದವು ಲಕ್ಷ್ಯವಾಚಕವಾಗಿರುವಂತಹ ಶಬ್ದ ಅಂತ ಈ ರೀತಿಯಾಗಿ ಅಲ್ಲಿ 2 ಬಾರಿ ಕಥಾ ಶಬ್ದವನ್ನು ಇಟ್ಕೊಳ್ಬೇಕು. ಹಾಗೆ 2 ಬಾರಿ ಕಥಾ ಶಬ್ದವನ್ನು ಇಟ್ಕೊಂಡಾಗ ವಿದುಷಾಂ ಕಥಾ ಕಥಾ ಅಂತ ಆಗತ್ತೆ. ಆವಾಗ ಈ ಅರ್ಥ ಹೇಗೆ ಸಿಗುತ್ತೆ ಅಂತ ಹೇಳಿದರೆ ಅದಕ್ಕೆ ರಾಯರು ಹೇಳ್ತಾ ಇದ್ದಾರೆ, ಅದರ ಯೌಗಿಕ ಅರ್ಥ ಏನು, ಯೌಗಿಕವಾದ ಅರ್ಥ ಏನು ಅಂತ ಹೇಳಿದರೆ ಯೋಗಲಭ್ಯವಾದ ಅರ್ಥ, ಆ ಶಬ್ದವನ್ನು ಒಡೆದಾಗ ಸಿಗುವಂತಹ ಅರ್ಥ ಏನು ಅಂತ ಹೇಳಿದರೆ ಕಥಾ ಎಂಬುವಂತಹ ಶಬ್ದ ಹೇಗೆ ನಿಷ್ಪತ್ತಿಯಾಗಿದೆ ಅಂತ ವ್ಯಾಕರಣಶಾಸ್ತ್ರ ತಿಳಿಸ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕಥವಾಕ್ಯ ಪ್ರಬಂಧೆ ಅಂತ ಧಾತು, ಆ ಕಥವಾಕ್ಯ ಪ್ರಬಂಧೆ ಎಂಬುವಂತಹ ಧಾತು ಏನಿದೆಯೋ
ಆ ಧಾತುವಿನ ಮೇಲೆ ಚಿಂತಿ ಪೂಜಿ ಕಥಿ ಕುಂಬಿ ಚರ್ಚಶ್ಚ ಅಂತ ಸೂತ್ರದಿಂದ ಅಂಗ್ ಎಂಬುವಂತಹ ಪ್ರತ್ಯಯ ಬರುತ್ತೆ. ಹಾಗೆ ಅಂಗ್ ಪ್ರತ್ಯಯ ಬಂದು ಆಮೇಲೆ ಟಾಪ್ ಪ್ರತ್ಯಯ ಬಂದು ಕಥಾ ಅಂತ ರೂಪನಿಷ್ಪತ್ತಿಯಾಗಿದೆ ಅಂತ. ಹಾಗಾದರೆ ಕಥಾ ಅನ್ನೋ ಶಬ್ದಕ್ಕೆ ಏನಂತ ಅರ್ಥ? ವಾಕ್ಯ ಪ್ರಬಂಧ ಅಂತ ಅರ್ಥ ಆಗತ್ತೆ. ಕಥಾ ಅಂದರೆ ವಾಕ್ಯ ಪ್ರಬಂಧ ಅಂತ. ಅದನ್ನೇ ಟೀಕಾರಾಯರು ಇಲ್ಲೇನಂತ ಹೇಳಿದ್ದಾರೆ? ವಾಕ್ಯ ಪ್ರಬಂಧ ಕಥಾ ಅಂತ ಹೇಳ್ತಾ ಇದ್ದಾರೆ ಅಂತ. ಆ ವಾಕ್ಯ ಪ್ರಬಂಧ ಅದೇನಾಗಿರಬೇಕು? ಅದು ವಿಚಾರ ಗೋಚರವಾಗಿರಬೇಕು, ವಿಚಾರ ವಿಷಯಕವಾಗಿರಬೇಕು. ವಾಕ್ಯ ಪ್ರಬಂಧ ಅದು ಕಥಾ ಎಂಬುದಾಗಿ ಕರೆಸ್ಕೊಳ್ಳುತ್ತೆ. ಲಕ್ಷ್ಯವಾಚಕವಾಗಿರತಕ್ಕಂತಹದ್ದು ರೂಢವಾದ ಶಬ್ದ. ಲಕ್ಷಣದಲ್ಲಿ ಸೇರಿರತಕ್ಕಂತಹ ಕಥಾ ಎಂಬುವಂಥದ್ದೇನಿದೆಯೋ ಅದು ಯೌಗಿಕವಾಗಿರತಕ್ಕಂತಹ ಶಬ್ದ ಅಂತ ಇಟ್ಟುಕೊಂಡು ಈ ಅರ್ಥ ಅನ್ನೋದು ಸಿಗತ್ತೆ. ಆವೃತ್ತಿ ಮಾಡಿಕೊಂಡಾಗ, ಕಥಾ ಶಬ್ದದ ಆವೃತ್ತಿಯನ್ನು ಮಾಡಿಕೊಂಡಾಗ ಈ ಅರ್ಥ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅನೇಕ ವಿದ್ವಾಂಸರು ಮಾಡುವಂತಹ ಪೂರ್ವೋತ್ತರ ಪಕ್ಷ ಬಲಾಬಲ ಚಿಂತಾ ವಿಷಯಕವಾಗಿರತಕ್ಕಂತಹ ವಾಕ್ಯ ಸಮುದಾಯ ಏನಿದೆಯೋ ಅದನ್ನು ಕಥಾ ಎಂಬುದಾಗಿ ಕರೀತಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಕಥಾ ಅದು 3 ವಿಧವಾಗಿದೆ. ವಾದ, ಜಲ್ಪ, ವಿತಂಡ ಎಂಬುದಾಗಿ 3 ವಿಧವಾಗಿದೆ ಅಂತ. ಇಲ್ಲಿ ಆಚಾರ್ಯರು ಆರಂಭದಲ್ಲಿ ತಿಳಿಸಿದ್ದಾರೆ. ಅಂಜಸಾ ಪ್ರವಕ್ಷ್ಯಾಮಿ ಅಂತ. ಅಂಜಸಾ ಪ್ರವಕ್ಷ್ಯಾಮಿ ಅಂತ ಹೇಳಿದರೆ, ಪ್ರವಕ್ಷ್ಯಾಮಿ ಅಂತ ಹೇಳಿದಾಗಲೇ ಚೆನ್ನಾಗಿ ಹೇಳ್ತೇನೆ ಅಂತ, ಕಥಾಲಕ್ಷಣವನ್ನು ಚೆನ್ನಾಗಿ ಹೇಳ್ತೇನೆ ಅಂತ. ಮತ್ತೆ ಪುನಃ ಅಂಜಸ ಅಂತ ಇನ್ನೊಂದು ಶಬ್ದವನ್ನು ಬಳಸಿದ್ದಾರೆ. ಹಾಗಾದರೆ ಅದು ಪುನರುಕ್ತ ಆಯಿತು. ಒಮ್ಮೆ ಪ್ರವಕ್ಷ್ಯಾಮಿ ಅಂತ ಹೇಳಿದ್ದಾರೆ, ಚೆನ್ನಾಗಿ ಹೇಳ್ತೇನೆ ಅಂತ ಹೇಳಿ ಮತ್ತೆ ಪುನಃ ಅಂಜಸ ಚೆನ್ನಾಗಿ ಹೇಳ್ತೇನೆ ಅಂತ ಅರ್ಥ ಆಗುತ್ತೆ, ಪುನರುಕ್ತಿ ಬರುತ್ತೆ. ಹಾಗಾಗಿ ಅಲ್ಲ, ಅಂಜಸ ಅನ್ನೋ ಶಬ್ದಕ್ಕೆ ಏನಂತ ಅರ್ಥ ಅಂತ ಹೇಳಿದರೆ, ಬೇರೆ ಮತದವರು ಏನು ತಪ್ಪು ಹೇಳಿದ್ದಾರೋ ಅದನ್ನು ನಿರಾಕರಣೆ ಮಾಡ್ತಾ ಸರಿಯಾದ ಲಕ್ಷಣವನ್ನು ಹೇಳ್ತೇನೆ ಅಂತ ಆಚಾರ್ಯರ ಅಭಿಪ್ರಾಯ. ಸರಿಯಾದ ಕ್ರಮದಲ್ಲಿ ಅದನ್ನು ನಿರೂಪಣೆ ಮಾಡ್ತೇನೆ ಅಂತ. ಬೇರೆಯವರು ಬೇರೆ ಬೇರೆ ರೀತಿಯಾಗಿ ಹೇಳಿದ್ದಾರಂತೆ. ಉದಾಹರಣೆಗೆ ಶ್ರೀಹರ್ಷ ಅವನು ವಾದ, ಜಲ್ಪ, ವಿತಂಡ ಎಂಬುದಾಗಿ 3 ಬಗೆ ಇದೆ ಎಂಬುದಾಗಿ ಹೇಳೋದಿಲ್ಲ. ಅಲ್ಲಿ ಕೇವಲ 2 ವಿಧವಾಗಿರತಕ್ಕಂತಹ ಕಥಾ ಇರುವಂತಹದ್ದು ಅಂತ ಶ್ರೀಹರ್ಷ ಅಭಿಪ್ರಾಯ ಪಡ್ತಾನೆ. ಹೀಗೆ ಅನೇಕ ಜನರಲ್ಲಿ ಅನೇಕ ವಿಧವಾಗಿರತಕ್ಕಂತಹ ವ್ಯತ್ಯಾಸಗಳಿವೆ. ಅವರು ಬೇರೆ ಬೇರೆ ರೀತಿಯಾಗಿ ವಿಭಾಗವನ್ನು ಮಾಡಿದ್ದಾರೆ. ಅದ್ಯಾವುದು ಸರಿಯಲ್ಲ. ಹೀಗೆ ವಾದ, ಜಲ್ಪ, ವಿತಂಡ ಎಂಬುದಾಗಿ 3 ಬಗೆಯ ಕಥಾ ಅನ್ನೋದು ಇದೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹೇಗೆ ಆ ವಿಭಾಗ ಅಂತ ಹೇಳಿದರೆ, ವಾದ ಅಂದರೆ ಏನು ಅದಕ್ಕೆ ಹೇಳ್ತಾ ಇದ್ದಾರೆ. ಕೇವಲಂ ತತ್ವನಿರ್ಣಯಂ ಉದ್ದೇಶ್ಯ ಕಥಾ ವಾದ. ವಾದ ಅಂತ ಹೇಳಿದರೆ ಅದು ತತ್ವನಿರ್ಣಯವನ್ನು ಉದ್ದೇಶಿಸಿಕೊಂಡು ಯಾವ ಚರ್ಚೆ ಆಗುತ್ತೋ ಅದು ವಾದ ಅಂತ ಕರೆಸ್ಕೊಳ್ಳುತ್ತೆ. ಇದಕ್ಕೆ ಪ್ರಸಿದ್ಧವಾದ ದೃಷ್ಟಾಂತ ಅಂದರೆ ಗುರುಗಳಿಗೆ ಮತ್ತು ಶಿಷ್ಯನಿಗೆ ಆಗುವಂತಹ ಚರ್ಚೆ. ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಅದಕ್ಕೆ ಗುರುಗಳು ಉತ್ತರವನ್ನು ಕೊಡ್ತಾರೆ. ಅವನು ಪ್ರಶ್ನೆ ಮಾಡ್ತಾನೆ, ಇವರು ಉತ್ತರ ಕೊಡ್ತಾರೆ. ಇಲ್ಲಿ ಏನು ಉದ್ದೇಶ ಅಂತ ಹೇಳಿದರೆ ತತ್ವನಿರ್ಣಯ, ತತ್ವ ನಿಶ್ಚಯ ಆಗಬೇಕು. ತತ್ವನಿಶ್ಚಯ ಅಂತ ಹೇಳಿದರೆ ಪ್ರಮಿತವಾದ ವಸ್ತು, ಪ್ರಮಾಣಸಿದ್ಧವಾದ ವಸ್ತು ಏನಿದೆಯೋ ಅದು ತತ್ವ. ಆ ಪ್ರಮಾಣಸಿದ್ಧವಾದ ವಸ್ತುವಿನ ನಿರ್ಣಯ ಆಗಬೇಕು. ನಿರ್ಣಯ ಅಂದರೆ ಏನು ಅಂತ ಹೇಳಿದರೆ, ಮೊದಲು ತಿಳಿಯಲ್ಪಡದೇ ಇರುವಂಥದ್ದು ತಿಳಿಯೋದು, ಅದು ನಿರ್ಣಯ. ಅಥವಾ ತಿಳಿದ ವಸ್ತುವಿನ ವಿಷಯದಲ್ಲೇ ಸಂಶಯ ಇತ್ತು, ಅಥವಾ ವಿಪರೀತ ಜ್ಞಾನ ಇತ್ತು. ತಿಳಿದ ವಸ್ತುವಿನ ವಿಷಯದಲ್ಲಿಯೇ ಸಂಶಯ ಅಥವಾ ತಪ್ಪು ತಿಳುವಳಿಕೆ ಇತ್ತು. ಅವುಗಳ ಪರಿಹಾರ ಆಗೋದು ಕೂಡ ಅದು ತತ್ವನಿರ್ಣಯವೇ. ಮತ್ತು ತಿಳ್ಕೊಂಡಿದ್ದಾನೆ, ಮೊದಲೇ ಪ್ರಮಾಣ ಸಿದ್ಧವಾದ ವಸ್ತುವನ್ನು ತಿಳ್ಕೊಂಡಿದ್ದಾನೆ.
ತಿಳ್ಕೊಂಡಿದ್ದಾನೆ. ಆದರೆ ಗುರುಗಳು ಏನಂತ ಹೇಳಿದರು, ನೀನು ತಿಳ್ಕೊಂಡಿರೋದು ಸರಿ ಇದೆ ಅಂತ ಹೇಳಿದರು. ಹಾಗೆ ಅವ್ರು ಹೇಳಿದಾಗ ಅವನಿಗೊಂದು ದಾರ್ಢ್ಯ ಬರುತ್ತೆ, ತಾನು ತಿಳಿದುಕೊಂಡಿರುವಂತಹದ್ದು ಸರಿ ಇದೆ ಎಂಬುವಂತಹ ದಾರ್ಢ್ಯ ಬರುತ್ತೆ. ಆ ದಾರ್ಢ್ಯ ಏನು ಬರುತ್ತೋ ಅದೂ ಕೂಡ ತತ್ವನಿರ್ಣಯ ಅಂತ ಕರೆಸ್ಕೊಳ್ಳುತ್ತೆ. ಹೀಗೆ ಇಂತಹ ತತ್ವನಿರ್ಣಯವನ್ನು ಉದ್ದೇಶಿಸಿಕೊಂಡು ಯಾವ ಚರ್ಚೆ ನಡೆಯುತ್ತೋ, ಗುರುಗಳಿಗೆ ಶಿಷ್ಯನಿಗೆ ಅಥವಾ ಸಹಪಾಠಿಗಳೆಲ್ಲ ಸೇರಿ ಮಾಡುವಂತಹ ಚರ್ಚೆ ಆಗಿರಬಹುದು, ಇದೆಲ್ಲವನ್ನು ಕೂಡ ವಾದ ಅಂತ ಕರೀಬೇಕಂತ. ಯಾಕೆಂದರೆ ತತ್ವನಿರ್ಣಯವನ್ನು ಉದ್ದೇಶಿಸಿಕೊಂಡು ನಡೆದಿರುವಂತಹ ಚರ್ಚೆ, ಆದ್ದರಿಂದ ಇದನ್ನು ವಾದ ಅಂತ ಕರೀಬೇಕು. ಅಲ್ಲ, ತತ್ವನಿರ್ಣಯವನ್ನು ಉದ್ದೇಶಿಸಿಕೊಂಡು ನಡೆಯುವ ಚರ್ಚೆ ವಾದ ಅಂತ ಹೇಳಿಬಿಟ್ರೆ ಆವಾಗ ವಿತಂಡ ಎಂಬುವಂಥದ್ದು ಕೂಡ ಅದು ವಾದ ಅಂತ ಆಗತ್ತಲ್ವ. ಯಾಕೆಂದರೆ ವಿತಂಡ ಅದು ಯಾಕೆ ನಡೆಯುತ್ತೆ, ವಿತಂಡವಾದ ಯಾಕೆ ನಡೆಯುತ್ತೆ ಅಂತ ಹೇಳಿದರೆ, ಯಾರೋ ಒಬ್ಬ ಭಾರೀ ಚುರುಕಾದ ಬುದ್ಧಿಯುಳ್ಳವನು ಅವನು ತಪ್ಪಾದ ಮತವನ್ನು ಅವನು ಪ್ರಚಾರ ಮಾಡ್ತಾನೆ. ತಪ್ಪಾದ ಮತವನ್ನು ಪ್ರಚಾರ ಮಾಡಿದಾಗ ಅನೇಕ ಜನರಲ್ಲಿ ಆ ತಪ್ಪು ತಿಳುವಳಿಕೆ ಬಂದುಬಿಡುತ್ತೆ. ಹಾಗೆ ತಪ್ಪು ತಿಳುವಳಿಕೆ ಬಂದಾಗ ಆ ತಪ್ಪು ತಿಳುವಳಿಕೆಯನ್ನು ಪರಿಹಾರ ಮಾಡಬೇಕು. ಆ ಅನೇಕ ಜನರಲ್ಲಿ ಇರುವಂತಹ ತಪ್ಪು ತಿಳುವಳಿಕೆಯನ್ನು ಪರಿಹಾರ ಮಾಡಬೇಕು. ಪರಿಹಾರ ಮಾಡಬೇಕು ಅಂದರೆ ಹೇಗೆ? ಒಬ್ಬೊಬ್ಬರನ್ನು ಕರೆದು ಪ್ರತಿಯೊಬ್ಬರ ಹತ್ತಿರ ವಾದ ಮಾಡ್ತಾ ಕೂತ್ರೆ ಸಮಯ ಸಾಕಾಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು? ಯಾರು ಆ ತಪ್ಪು ತಿಳುವಳಿಕೆಯನ್ನು ತಂದು ಕೊಟ್ಟಿದ್ದಾನೋ ಜನರಿಗೆ, ಯಾರು ಆ ಮತಾಚಾರ್ಯ ಅಂತ ಕೂತ್ಕೊಂಡಿದ್ದಾನೋ ಅಂತಹ ಮತಾಚಾರ್ಯನನ್ನೇ ವಾದಕ್ಕೆ ಕರಿಬೇಕಂತ, ವಾದಕ್ಕೆ ಬನ್ನಿರಿ ಅಂತ ಕರಿಬೇಕಂತ. ಅವನನ್ನು ವಾದಕ್ಕೆ ಕರೆದು ಎಲ್ಲರ ಮುಂದೆ ವಾದ ನಡಿಬೇಕು. ಈ ವಾದ ನಡಿಬೇಕಾದರೆ ಇಲ್ಲೇನಿರುತ್ತೆ, ಇಲ್ಲಿ ಅವನನ್ನು ಸೋಲಿಸಬೇಕನ್ನೋದೇ ದೊಡ್ಡ ಗುರಿ. ಆ ಮತಾಚಾರ್ಯ ಅವನು ಬೇರೆಯವರಲ್ಲಿ ಏನು ಭಾರಿ ನಂಬಿಕೆ ತಂದು ಬಿಟ್ಟಿದ್ದಾನೆ, ತಪ್ಪು ಸಿದ್ಧಾಂತವೇ ಸರಿ ಎಂಬುವಂತಹ ನಂಬಿಕೆಯನ್ನು ಏನು ತಂದಿದ್ದಾನೋ ಅದನ್ನು ಪರಿಹಾರ ಮಾಡುವಂತಹದ್ದೇ ಈ ವಾದದ ಮುಖ್ಯ ಉದ್ದೇಶ. ಅಂದರೆ ವಿತಂಡವಾದದ ಮುಖ್ಯ ಉದ್ದೇಶ ಅನೇಕ ಜನರು ಹಾಳಾಗೋದನ್ನು ತಪ್ಪಿಸಬೇಕು. ಆ ಕರುಣೆಯಿಂದ ನಡೆಯುವಂತಹ ವಾದ. ಒಬ್ಬ ತತ್ವಜ್ಞಾನಿ ಮತ್ತೊಬ್ಬ ತತ್ವಜ್ಞಾನ ಅಯೋಗ್ಯನಾಗಿರತಕ್ಕಂತಹ ವ್ಯಕ್ತಿ, ಅವರಿಬ್ಬರಿಗೆ ನಡೆಯುವಂತಹದ್ದು ವಿತಂಡವಾದ. ಇಲ್ಲಿ ಉದ್ದೇಶ ಏನಿರುತ್ತೆ? ಇಲ್ಲಿ ಉದ್ದೇಶ ಅವನನ್ನು ಸೋಲಿಸಬೇಕು ಅನ್ನೋದು ಉದ್ದೇಶ ಇರುತ್ತೆ. ಅವನನ್ನು ಸೋಲಿಸಿದಾಗ ಎಲ್ಲರಿಗೂ ಕೂಡ, ಉಳಿದ ಕೂತ್ಕೊಂಡ ಎಲ್ಲ ಪ್ರಜೆಗಳಿಗೂ ಕೂಡ, ಆ ಎಲ್ಲ ಸಭ್ಯರಿಗೂ ಕೂಡ ಏನಂತ ಭಾವನೆ ಬರುತ್ತೆ, ಇವನು ಹೇಳಿರುವಂಥದ್ದು ತಪ್ಪು ಅಂತ ಅವರಿಗೆ ನಿಶ್ಚಯ ಆಗತ್ತೆ. ನಿಶ್ಚಯ ಆಗಿ ಆಮೇಲೆ ಅವರೇನು ಮಾಡ್ತಾರೆ, ತಾವು ತಿಳ್ಕೊಂಡಿರುವಂಥದ್ದು ಸರಿ ಇಲ್ವೋ ಏನೋ ಅಂತ ಸಂಶಯವನ್ನು ತಾಳ್ತಾರೆ. ಸಂಶಯವನ್ನು ತಾಳಿ ಮುಂದೆ ಅವರು ತತ್ವವನ್ನು ತಿಳಿಬೇಕು ಅಂತ ಬಯಸ್ತಾರೆ. ಹಾಗೆ ಅವರಿಗೆ ಆಮೇಲೆ ತತ್ವನಿರ್ಣಯ ಆಗುತ್ತೆ. ಹಾಗಾದರೆ ಇಲ್ಲಿಯೂ ಕೂಡ ಏನಾಗ್ತಾ ಇದೆ, ವಿತಂಡವಾದವನ್ನು ಮಾಡಿದಾಗಲೂ ಕೂಡ ಕೊನೆಗೆ ಸಭ್ಯರಿಗೆ ಎಲ್ಲರಿಗೂ ಕೂಡ ಏನಾಗ್ತಾ ಇದೆ, ತತ್ವನಿರ್ಣಯ ಅನ್ನೋದು ಆಗ್ತಾ ಇದೆ. ಹಾಗಾಗಿ ಇದು ಕೂಡ ತತ್ವನಿರ್ಣಯವನ್ನು ಉದ್ದೇಶಿಸಿಕೊಂಡು ನಡೆದಿರುವಂತಹ ಚರ್ಚೆಯೇ ಆಗಿದೆ. ಆದ್ದರಿಂದ ಇದು ಕೂಡ ಏನಾಯಿತು, ವಾದ ಅಂತ ಆಗತ್ತೆ. ವಿತಂಡವೂ ಕೂಡ ವಾದ ಅಂತಲೇ ಆಗತ್ತೆ. ಹಾಗಾಗಿ ಅದನ್ನು ಬೇರೆ ಅಂತ ಹೇಗೆ ಹೇಳ್ತೀರಿ? ವಾದಕ್ಕಿಂತಲೂ ಕೂಡ ವಿತಂಡ ಅನ್ನೋದು ಬೇರೆ ಅಂತ ಹೇಗೆ ಹೇಳ್ತೀರಿ ಅಂತ ಹೇಳಿದರೆ, ಅದಕ್ಕೆ ಇಲ್ಲಿ ಕೇವಲಂ ಅಂತ ಶಬ್ದವನ್ನು ಬಳಸಿದ್ದಾರಂತೆ. ಕೇವಲಂ ತತ್ವನಿರ್ಣಯ ಉದ್ದೇಶ್ಯ. ಕೇವಲ ಅಂದರೆ ಸಾಕ್ಷಾತ್ ಅಂತ ಅರ್ಥ. ಸಾಕ್ಷಾತ್ತಾಗಿ ತತ್ವನಿರ್ಣಯವನ್ನು ಉದ್ದೇಶಿಸಿಕೊಂಡು ನಡೆಯುವಂತಹ ಚರ್ಚೆ ಅದು ವಾದ ಅಂತ ಕರೆಸ್ಕೊಳ್ಳುತ್ತೆ ಅಂತ. ಇಲ್ಲಿ ವಿತಂಡದಲ್ಲಿ ಆಗಿರುವಂಥದ್ದು ಏನು ಅಂತ ಹೇಳಿದರೆ, ಅದು ಸಾಕ್ಷಾತ್ತಾಗಿ ತತ್ವನಿರ್ಣಯವನ್ನು ಉದ್ದೇಶಿಸಿಕೊಂಡು ನಡೆದ ಚರ್ಚೆ ಅಲ್ಲ. ಮತ್ತಿನ್ನೇನು ಅಂತ ಹೇಳಿದರೆ, ಅಲ್ಲಿ ಸಾಕ್ಷಾತ್ತಾಗಿ ಯಾವುದನ್ನು ಉದ್ದೇಶಿಸಿಕೊಂಡಿದ್ದಾರೆ, ಪರಾಜಯ, ಮತ್ತೊಬ್ಬನ ಸೋಲು, ಅದೇ ಮುಖ್ಯವಾದ ಉದ್ದೇಶ. ಅದಾದ ಮೇಲೆ ಅದರಿಂದಾಗಿ ಏನಾಗುತ್ತೆ, ತತ್ವನಿರ್ಣಯವೂ ಆಗತ್ತೆ.
ಅಷ್ಟೇ ಹೊರತು ಸಾಕ್ಷಾತ್ತಾಗಿ ತತ್ವನಿರ್ಣಯವನ್ನು ಉದ್ದೇಶಿಸಿಕೊಂಡು ನಡೆದ ಚರ್ಚೆ ಅಲ್ಲ. ಆದ್ದರಿಂದ ಅದು ವಾದ ಅಂತ ಕರೆಸ್ಕೊಳ್ಳೋದಿಲ್ಲ. ವಿತಂಡ ಅನ್ನೋದು ವಾದ ಅಂತ ಕರೆಸ್ಕೊಳ್ಳೋದಿಲ್ಲ. ಇನ್ನು ಜಲ್ಪ ಆಗಬೇಕಾದರೆ ಅದು ತತ್ವನಿರ್ಣಯವನ್ನು ಉದ್ದೇಶಿಸಿಕೊಂಡು ನಡೆಯುವಂಥದ್ದಲ್ಲ. ಜಲ್ಪ ಅನ್ನೋದು ತತ್ವನಿರ್ಣಯವನ್ನು ಬಯಸಿ ನಡೆಯುವಂಥದ್ದಲ್ಲ. ಅದನ್ನು ಯಾಕೆ ಮಾಡ್ತಾರೆ, ಜಲ್ಪ ಎಂಬ ವಾದವನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಖ್ಯಾತ್ಯಾದ್ಯರ್ಥಂ, ಖ್ಯಾತಿ ಬರಲಿ ಅಂತ. ದೊಡ್ಡ ಸಭೆ ನಡುವೆ ತಾನು ತನ್ನ ಪಕ್ಷವನ್ನು ಮಂಡನೆ ಮಾಡಬೇಕು. ಆವಾಗ ಎಲ್ಲರೂ ಗಮನಿಸಬೇಕು. ಎಲ್ಲರೂ ಗಮನಿಸಿದಾಗ ತನಗೆ ಭಾರಿ ಖ್ಯಾತಿ ಬರುತ್ತೆ, ಅಥವಾ ದುಡ್ಡು ಸಿಗುತ್ತೆ, ಭಾರಿ ಹಣ ಸಿಗುತ್ತೆ ಅಂತ ಹೇಳಿ ನಡೆಯುವಂತಹ, ಅದನ್ನು ಉದ್ದೇಶವಾಗಿಟ್ಟುಕೊಂಡು ನಡೆಯುವಂತಹ ಚರ್ಚೆ ಏನಿದೆಯೋ ಅದನ್ನು ಏನಂತ ಕರೀತಾ ಇದ್ದಾರೆ, ಜಲ್ಪ ಅಂತ ಕರೀತಾ ಇದ್ದಾರೆ. ಹಾಗಾಗಿ ಅದು ತತ್ವನಿರ್ಣಯವನ್ನು ಉದ್ದೇಶಿಸಿಕೊಂಡು ನಡೆದದ್ದಲ್ಲ. ಆಮೇಲೆ ಅದರಿಂದ ತತ್ವನಿರ್ಣಯ ಆಗಬಹುದು, ಜಲ್ಪದಿಂದಲೂ ತತ್ವನಿರ್ಣಯ ಆಗಬಹುದು. ಯಾಕೆಂದರೆ ಜಲ್ಪ ನಡೆಯುವಂಥದ್ದು ಯಾರಿಗೆ, ಇಬ್ಬರು ಸಜ್ಜನರಿಗೆ. ಇಬ್ಬರು ತತ್ವನಿರ್ಣಯ ಯೋಗ್ಯತಾ ಉಳ್ಳಂತಹವರು ಏನಿದ್ದಾರೋ ಅವರಿಬ್ಬರಿಗೆ ಜಲ್ಪ ನಡೆಯುತ್ತೆ, ಆ ಚರ್ಚೆ ನಡೆಯುತ್ತೆ. ನಡೆದಾಗ ಕೊನೆಗೆ ತತ್ವನಿರ್ಣಯವೂ ಆಗಬಹುದು. ಆದರೆ ಅದು ನಡೆದದ್ದು ಹೇಗೆ, ಪ್ರವೃತ್ತಿಯಾಗಿದ್ದು ಹೇಗೆ ಅಂತ ಹೇಳಿದರೆ, ಆರಂಭ ಮಾಡಿದ್ದು ಹೇಗೆ ಅಂತ ಹೇಳಿದರೆ, ಖ್ಯಾತಿ ಸಿಗಬೇಕು ಅಥವಾ ತನಗೆ ಹಣ ಸಿಗಬೇಕು ಎಂಬ ಉದ್ದೇಶದಿಂದ ಅದು ನಡೆದಿರುತ್ತಂತೆ. ಹಾಗಾಗಿ ಅದು ವಾದ ಅಂತ ಕರೆಸ್ಕೊಳ್ಳೋದಿಲ್ಲ. ತತ್ವನಿರ್ಣಯ ಉದ್ದೇಶ್ಯ ಕಥಾ ಅಲ್ಲ, ಆದ್ದರಿಂದ ಅದು ವಾದ ಅಂತ ಕರೆಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದು ವಾದದ ಲಕ್ಷಣ ಆಯಿತು. ಕೇವಲಂ ತತ್ವನಿರ್ಣಯಮುದ್ದೇಶ್ಯ ಕಥಾ ವಾದ ಅಂತ ಇದು ವಾದದ ಲಕ್ಷಣ ಆಯಿತು. ಇನ್ನು ಜಲ್ಪದ ಲಕ್ಷಣ ಏನು ಅಂತ ತಿಳಿಸ್ತಾ ಇದ್ದಾರೆ. ಜಲ್ಪದ ಲಕ್ಷಣ ಏನು ಅಂತ ಹೇಳಿದರೆ, ತತ್ವನಿರ್ಣಯ ಅತಿರಿಕ್ತ ಫಲೋದ್ದೇಶೇನ ಸತ್ಕಥಾ ಜಲ್ಪ. ತತ್ವನಿರ್ಣಯವನ್ನು ಹೊರತುಪಡಿಸಿ ಬೇರೆ ಯಾವುದೋ ಫಲ, ಅದನ್ನು ಉದ್ದೇಶವಾಗಿಟ್ಟುಕೊಂಡು ಸಜ್ಜನರಿಗೆ ನಡೆಯುವಂತಹ ಕಥಾ ಚರ್ಚೆ ಏನಿದೆಯೋ ಅದನ್ನು ಜಲ್ಪ ಅಂತ ಕರೀತಾ ಇದ್ದಾರೆ. ತತ್ವನಿರ್ಣಯವನ್ನು ಹೊರತುಪಡಿಸಿ ಬೇರೆ ಫಲ ಅಂದರೆ ಖ್ಯಾತಿ ಅಥವಾ ಹಣ, ಅವುಗಳನ್ನು ಉದ್ದೇಶಿಸಿಕೊಂಡು ಸಜ್ಜನರಿಗೆ ನಡೆಯುವಂತಹ ಕಥಾ ಚರ್ಚೆ. ಸಜ್ಜನರು ಅಂದರೆ ಯಾರು ಅಂದರೆ, ಯಾರಿಗೆ ತತ್ವನಿರ್ಣಯ ಯೋಗ್ಯತಾ ಇದೆಯೋ, ಯಾರಿಗೆ ತತ್ವ ನಿಶ್ಚಯ ಮಾಡಿಕೊಳ್ಳುವ ಯೋಗ್ಯತೆ ಇದೆಯೋ ಅವರೇ ಸಜ್ಜನರು. ಅಂತಹ ಸಜ್ಜನರಿಗೆ ನಡೆಯುವಂತಹ ಚರ್ಚೆ ಅದು ಜಲ್ಪ ಎಂಬುದಾಗಿ ಕರೆಸ್ಕೊಳ್ಳುತ್ತೆ ಅಂತ. ಅಲ್ಲ, ಎಲ್ಲೋ ಒಂದು ಕಡೆ ಇದರಿಂದಲೂ ಕೂಡ ತತ್ವನಿರ್ಣಯ ಅನ್ನೋದು ಆಗತ್ತಲ್ವಾ. ಜಲ್ಪದಿಂದಲೂ ಕೂಡ ಕೆಲವೊಮ್ಮೆ ಸಾಕ್ಷಾತ್ ತತ್ವನಿರ್ಣಯ ಅನ್ನೋದು ಆಗಬಹುದಲ್ಲ ಅಂತ ಹೇಳಿದರೆ, ಹೌದು, ತತ್ವನಿರ್ಣಯ ಅನ್ನೋದು ಇದರಿಂದಲೂ ಆಗತ್ತೆ. ಜಲ್ಪದಿಂದಲೂ ಕೂಡ ತತ್ವನಿರ್ಣಯ ಎಂಬುವಂತಹದ್ದು ಆಗತ್ತೆ. ಹಾಗಾದರೆ ವಾದಕ್ಕೂ ಜಲ್ಪಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲಿ ಫಲಭೇದ ಇದೆ. ಫಲಭೇದ, ಇಲ್ಲಿ ಖ್ಯಾತಿಯೂ ಬೇಕು ಅಂತ ಪ್ರವೃತ್ತಿ ಮಾಡ್ತಾನೆ, ಅಥವಾ ಹಣ ಬೇಕು ಅಂತಲೂ ಪ್ರವೃತ್ತಿ ಮಾಡ್ತಾನೆ. ಆದ್ದರಿಂದ ಫಲಭೇದ ಅನ್ನೋದಿದೆ. ಆದರೆ ತತ್ವನಿರ್ಣಯವೂ ಆಗತ್ತೆ ಅಂತ ಇಟ್ಕೊಂಡಾಗ ಫಲ ಒಂದೇ ಆಯ್ತಲ್ಲ. ಇದರಿಂದಲೂ ತತ್ವನಿರ್ಣಯ ಆಗ್ತಾ ಇದೆ, ವಾದದಿಂದಲೂ ತತ್ವನಿರ್ಣಯ ಆಗ್ತಾ ಇದೆ, ಜಲ್ಪದಿಂದಲೂ ತತ್ವನಿರ್ಣಯ ಆಗ್ತಾ ಇದೆ. ಹಾಗಿರಬೇಕಾದರೆ ಇವೆರಡರಲ್ಲಿ ವ್ಯತ್ಯಾಸ ಏನು ಬರುತ್ತೆ? ವಾದಕ್ಕೂ ಜಲ್ಪಕ್ಕೂ ಒಂದೇ ಫಲ ಅಂತ ಇಟ್ಕೊಂಡಾಗ, ತತ್ವನಿರ್ಣಯವೇ ಫಲ ಅಂತ ಇಟ್ಕೊಂಡು ಬಿಟ್ಟರೆ ಆವಾಗ ಫಲಭೇದ ಕೂಡಲಿಲ್ಲ. ಆದ್ದರಿಂದ ಅವೆರಡಕ್ಕೂ ವ್ಯತ್ಯಾಸ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇದು ಪ್ರವೃತ್ತಿ ಪ್ರಕಾರ ಭೇದೇನ, ಇದು ಹೇಗೆ ನಡೆಯುತ್ತೆ ಅಂತ ನೋಡಬೇಕು. ಜಲ್ಪದಲ್ಲಿ ವಾದಕ್ಕಿಂತ ಒಂದು ವ್ಯತ್ಯಾಸ ಇದೆ ಅಂತ. ಏನು ವ್ಯತ್ಯಾಸ ಅಂತ ಹೇಳಿದರೆ, ಜಲ್ಪ ಆಗ್ತಾ ಇರಬೇಕಾದರೆ ಒಬ್ಬ ವಾದಿ ಸೋಲೋ ಸ್ಥಿತಿಗೆ ಬಂದುಬಿಟ್ಟ. ಅವನು ಸೋಲೋ ಸ್ಥಿತಿಗೆ ಬಂದಾಗ ಅವನು ಕೆಲವೊಮ್ಮೆ ಛಲವನ್ನು ಮಾಡಬಹುದಂತೆ. ಜಲ್ಪದಲ್ಲಿ ಆ ಕ್ರಮ, ಛಲವನ್ನು ಮಾಡಬಹುದು.
ಛಲ ಅಂತ ಹೇಳಿದರೆ ಅವನು ಏನೋ ಒಂದು ಅರ್ಥದಲ್ಲಿ ಒಂದು ಶಬ್ದವನ್ನು ಹೇಳಿರ್ತಾನೆ, ಆ ಅರ್ಥವನ್ನು ಬಿಟ್ಟುಬಿಡೋದು. ಆ ಅರ್ಥವನ್ನು ಬಿಟ್ಟು ಇವನಿಗೆ ತೋಚಿದ ಯಾವುದೋ ಅರ್ಥವನ್ನು ಇಟ್ಟುಕೊಂಡು ಹೀಗೆ ಹೇಳ್ತಾ ಇದ್ದೀಯಾ ನೀನು ಅಂತ, ನೀನು ಹೇಳಿದ ಸರಿಯಿಲ್ಲ ಅಂತ ಆ ಶಬ್ದಕ್ಕೇ ಬೇರೆ ಅರ್ಥವನ್ನು ಮಾಡಿಬಿಟ್ಟು ಅವನನ್ನು ಸೋಲಿಸಲಿಕ್ಕೆ ಪ್ರಯತ್ನ ಪಡುವಂತಹದ್ದು. ಇದು ಛಲದಿಂದ ಪ್ರವೃತ್ತಿ ಮಾಡುವಂತಹದ್ದು. ಹಾಗೆ ಜಲ್ಪದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ, ಆದರೆ ವಾದದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ವಾದದಲ್ಲಾಗಬೇಕಾದರೆ ಛಲ ಮಾಡೋ ಹಾಗಿಲ್ಲ. ಅವನು ಯಾವ ಅರ್ಥದಲ್ಲಿ ಹೇಳಿದ್ದಾನೋ ಆ ಅರ್ಥವನ್ನು ಸ್ವೀಕಾರ ಮಾಡಿಕೊಂಡೇ ವಾಕ್ಯಾರ್ಥವನ್ನು ಮುಂದುವರಿಸಬೇಕು. ಹೊರತು ಅದಕ್ಕೆ ಬೇರೆ ಅರ್ಥವನ್ನು ಕಲ್ಪನೆ ಮಾಡಿಕೊಂಡು ನೀನು ಈ ರೀತಿಯಾಗಿ ಹೇಳಿದ್ದು ಸರಿ ಇಲ್ಲ ಅಂತ ಹೇಳ್ತೇನೆ ಅಂತ ಹೀಗೆಲ್ಲ ವಾದ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಜಲ್ಪ ಅದರ ಪ್ರವೃತ್ತಿಯೇ ಬೇರೆ ಥರ ಇದೆ. ಜಲ್ಪದಲ್ಲಿ ಪ್ರವೃತ್ತಿಯೇ ಬೇರೆ ಥರ ಇದೆ. ಫಲಭೇದವೂ ಹೇಳಲಿಕ್ಕೆ ಬರುತ್ತೆ ಸ್ವಲ್ಪ, ಹಾಗೆ ಫಲಭೇದವೂ ಇದೆ ಮತ್ತು ಪ್ರವೃತ್ತಿ ಪ್ರಕಾರ ಭೇದವೂ ಕೂಡ ಇದೆ. ಆದ್ದರಿಂದ ಅದು ಜಲ್ಪಕ್ಕಿಂತ ವಾದಕ್ಕಿಂತಲೂ ಕೂಡ ಜಲ್ಪ ಅನ್ನೋದು ಬೇರೆ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ವಾದ ಜಲ್ಪ ಅಂತ ಎರಡಾಯಿತು. ಇನ್ನು ವಿತಂಡ ಎಂಬುದಾಗಿ ಮತ್ತೊಂದು ರೀತಿಯಾದ ಕಥಾ ಪ್ರಭೇದವನ್ನು ಹೇಳ್ತಾ ಇದ್ದಾರೆ. ವಿತಂಡ ಅದರ ಲಕ್ಷಣ ಏನು ಅಂತ ಹೇಳಿದರೆ, ವಿತಂಡಾತು ಸತಾಂ ಅನ್ಯೈಹಿ ಕಥಾ ಅಂತ ಹೇಳ್ತಾ ಇದ್ದಾರೆ. ವಿತಂಡ ಅನ್ನೋದು ಸತಾಂ ಅನ್ಯೈಹಿ ಸಹ ಕಥಾ, ಸಜ್ಜನರಿಗೆ ದುರ್ಜನರ ಒಟ್ಟಿಗೆ ಆಗುವಂತಹ ಚರ್ಚೆ ಏನಿದೆಯೋ ಅದನ್ನು ವಿತಂಡ ಅಂತ ಕರೀತಾ ಇದ್ದಾರೆ. ಸಜ್ಜನರಿಗೆ ದುರ್ಜನರ ಒಟ್ಟಿಗೆ ಆಗುವಂತಹ ಕಥಾ, ಇದು ವಿತಂಡ ಅಂತ ಹೀಗೆ ಹೇಳಿದಾಗ, ಅಲ್ಲ ಇದು ಹೇಗೆ ನಿರ್ಧಾರ ಆಗತ್ತೆ? ಯಾಕೆಂದರೆ ಪ್ರತಿಯೊಬ್ಬನೂ ಏನಂತ ಹೇಳ್ಕೊಳ್ತಾನೆ, ನಾನು ಸಜ್ಜನ ಅಂತ ಪ್ರತಿಯೊಬ್ಬನೂ ಹೇಳ್ಕೊಳ್ತಾನೆ. ಹಾಗಿರಬೇಕಾದ್ರೆ ನಮಗಿದು ಹೇಗೆ ನಿಶ್ಚಯ ಆಗತ್ತೆ? ಸಜ್ಜನರಿಗೆ ದುರ್ಜನರ ಒಟ್ಟಿಗೆ ಆಗುವಂತಹ ಕಥಾ ಅದು ವಿತಂಡ ಅಂತ ನಿರ್ಧಾರ ಹೇಗೆ ಮಾಡಲಿಕ್ಕೆ ಬರುತ್ತೆ? ಇದು ವಿತಂಡ ಅಂತ ಹೇಳಬೇಕು ಅಂದರೆ ಒಬ್ಬ ಹೇಳ್ಕೊಳ್ಬೇಕು, ನಾನು ದುರ್ಜನ ಅಂತ ಅವನು ಹೇಳ್ಕೊಳ್ಬೇಕು. ಹೇಳ್ಕೊಂಡಾಗ ಮಾತ್ರ ಇದು ನಿರ್ಧಾರ ಆಗತ್ತಲ್ಲ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆ ಪ್ರಾಶ್ನಿಕರನ್ನು ಕೂಡಿಸಿರ್ತಾರೆ. ಚರ್ಚೆ ನಡಿಬೇಕಾದರೆ ಪ್ರಾಶ್ನಿಕರು ಅಂತ ಇರ್ತಾರಂತೆ. ಸಭ್ಯರು ಅಂತ ಎಲ್ಲ ಸಭೆಯಲ್ಲಿ ಕೂತಿರತಕ್ಕಂತಹ ಉತ್ತಮ ಪ್ರಜೆಗಳೇನಿದ್ದಾರೋ ಅವರೆಲ್ಲ ಸಭ್ಯರು. ಸಭಾಪತಿ ಅಂತ ಒಬ್ಬ ಇರ್ತಾನಂತೆ, ಮತ್ತು ಪ್ರಾಶ್ನಿಕರು ಅಂತ ಇರ್ತಾರಂತೆ, ಮತ್ತು ವಾದಿ ಪ್ರತಿವಾದಿ ಅಂತ ಇಷ್ಟು ವಿಭಾಗ ಇರುತ್ತಂತೆ. ಅಲ್ಲಿ ಪ್ರಾಶ್ನಿಕರ ಕೆಲಸ ಏನು ಅಂತ ಹೇಳಿದರೆ, ಆ ಪ್ರಾಶ್ನಿಕರು ನಿಶ್ಚಯ ಮಾಡ್ತಾರಂತೆ, ಇದು ಎಂತಹ ಕಥೆ, ಇದು ವಾದನೋ, ಇದು ಜಲ್ಪನೋ, ಇದು ವಿತಂಡನೋ ಅಂತ ಅವ್ರು ನಿರ್ಧಾರ ಮಾಡ್ತಾರಂತೆ. ಯದ್ಯಪಿ ವಾದದಲ್ಲಿ ಪ್ರಾಶ್ನಿಕರಿಗೆ ಅವಕಾಶ ಇಲ್ಲ, ಪ್ರಾಶ್ನಿಕರೇನು ಬರಬೇಕಾಗಿಲ್ಲ, ಬಂದರೂ ತೊಂದರೆ ಇಲ್ಲ, ಆದರೆ ಬರಲೇಬೇಕು ಅಂತೇನಿಲ್ಲ ಅಂತ. ವಾದದಲ್ಲಾಗಬೇಕಾದ್ರೆ ಪ್ರಾಶ್ನಿಕರು ಬೇಕೇ ಬೇಕು ಅಂತೇನಿಲ್ಲ. ಆದರೆ ಜಲ್ಪ ವಿತಂಡ ಇವೆರಡರಲ್ಲಾಗಬೇಕಾದ್ರೆ ಪ್ರಾಶ್ನಿಕರು ಇರಲೇಬೇಕು. ಆ ಪ್ರಾಶ್ನಿಕರು ನಿರ್ಧಾರ ಮಾಡ್ತಾರಂತೆ, ಇಲ್ಲಿ ನಡೀತಾ ಇರುವಂತಹದ್ದು ಇದು ಜಲ್ಪವೋ ಇದು ವಿತಂಡನೋ ಅಂತ ಅವರು ನಿರ್ಧಾರ ಮಾಡ್ತಾರಂತೆ. ಮತ್ತು ಯಾರು ವಾದಿಗಳು ಅಂದರೆ ಯಾರು ಮೊದಲಿಗೆ ಹೇಳಬೇಕು, ಯಾರು ಅನಂತರ ಹೇಳಬೇಕು, ವಾದಿ ಯಾರು ಪ್ರತಿವಾದಿ ಯಾರು ಎಂಬುವ ವ್ಯವಸ್ಥೆಯನ್ನು ಕೂಡ ಅವರೇ ಮಾಡ್ತಾರೆ, ಪ್ರಾಶ್ನಿಕರೇ ಮಾಡ್ತಾರಂತೆ. ಹಾಗಾಗಿ ಅವರು ನಿರ್ಧಾರ ಮಾಡ್ತಾರೆ, ಇವನು ಸಜ್ಜನ ಇವನು ದುರ್ಜನ ಅಂತ ಅವರು ನಿರ್ಧಾರ ಮಾಡ್ತಾರೆ. ಹಾಗಾಗಿ ಸಜ್ಜನರಿಗೆ ದುರ್ಜನರಿಗೆ ನಡೆಯುವಂತಹದ್ದು ಏನು ಚರ್ಚೆ ಇದೆಯೋ ಅದು ವಿತಂಡ ಅಂತ ಕರೆಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಪ್ರಾಶ್ನಿಕರೇ ಸರಿ ಇಲ್ಲದೆ ಹೋದರೆ ಹೇಗೆ? ಅವರೇ ತಪ್ಪಾಗಿ ಹೇಳಿಬಿಟ್ರು ಅಂದರೆ ಏನು ಮಾಡೋದು ಅಂದರೆ, ಅದಕ್ಕೆ ಹೇಳ್ತಾರೆ ಪ್ರಾಶ್ನಿಕರು ವೈಷ್ಣವರಾಗಿರಬೇಕು. ಪ್ರಾಶ್ನಿಕರು ವೈಷ್ಣವರೇ ಆಗಬೇಕು. ಅವನಲ್ಲಿ ಎಂತಹ ಗುಣ ಇರಬೇಕು ಅಂತ ಹೇಳಿದರೆ, ಮತ್ತೊಬ್ಬರ ಸಂಶಯವನ್ನು ಪರಿಹಾರ ಮಾಡಬೇಕು, ತನಗೆ ಸಂಶಯ ಇರಬಾರದು, ಮತ್ತು ಮುಖ್ಯವಾಗಿ ವಿಷ್ಣು ಭಕ್ತಿ ಇರಬೇಕು. ವಿಷ್ಣು ಭಕ್ತಿ ಯಾರಲ್ಲಿದೆಯೋ ಅವನಿಗೆ ಎಲ್ಲ ಗುಣಗಳು ಕೂಡ ಇವೆ ಅಂತ ಅರ್ಥ. ಹಾಗಾಗಿ ಪ್ರಾಶ್ನಿಕರಲ್ಲಿ ವಿಷ್ಣು ಭಕ್ತಿ ಅನ್ನೋದು ಇರಬೇಕು. ಅಂತಹ ಪ್ರಾಶ್ನಿಕರು ಈ ವ್ಯವಸ್ಥೆಯನ್ನು ಮಾಡ್ತಾರೆ. ಇವನು ಸಜ್ಜನ ಇವನು ದುರ್ಜನ
ಅಂತ ವ್ಯವಸ್ಥೆ ಮಾಡಿ ಆ ಚರ್ಚೆಯನ್ನು ಆರಂಭ ಮಾಡ್ತಾರಂತೆ. ಹಾಗಾಗಿ ಈ ಕ್ರಮದಿಂದ ಇದು ವಿತಂಡ ಅಂತ ಗೊತ್ತಾಗತ್ತಂತೆ. ಹಾಗೆ ವಿತಂಡ ಅನ್ನೋದು ನಿರ್ಧಾರ ಆಗತ್ತೆ ಅಂತ. ಅಲ್ಲ, ಹಾಗಿದ್ದರೂ ಕೂಡ ಜಲ್ಪ ವಿತಂಡಗಳಿಗೆ ಏನು ವ್ಯತ್ಯಾಸ ಹೇಳಿದ ಹಾಗಾಯಿತು ಅಂತ ಹೇಳಿದರೆ ಅದಕ್ಕೆ ಪ್ರವೃತ್ತಿ ಪ್ರಕಾರ ಭೇದೇನ. ಇಲ್ಲಿ ಪ್ರವೃತ್ತಿ ಬೇರೆ ಥರ ಆಗ್ತಾ ಇದೆ. ಅಂದರೆ ಇಲ್ಲಿ ಸೋಲಿಸಬೇಕು ಅಂತ ಪ್ರವೃತ್ತಿ ಆಗ್ತಾ ಇರುವಂಥದ್ದು. ವಿತಂಡದಲ್ಲಿ ಸೋಲಿಸಬೇಕು ಅಂತ ಪ್ರವೃತ್ತಿ, ಜಲ್ಪದಲ್ಲಿ ಅದು ಬೇರೆ ಥರ ಪ್ರವೃತ್ತಿ. ಅಂದರೆ ತನ್ನ ಸಾಮರ್ಥ್ಯವನ್ನು ತೋರಿಸಬೇಕು, ಅಂದರೆ ತನ್ನ ಖ್ಯಾತಿಯನ್ನು ಗಳಿಸಬೇಕು ಅನ್ನೋ ಕಾರಣಕ್ಕಾಗಿ ನಡೀತಾ ಇರುವಂತಹದ್ದು ಜಲ್ಪ. ಹಾಗಾಗಿ ಪ್ರವೃತ್ತಿ ಪ್ರಕಾರ ಅನ್ನೋದು ಬೇರೆ ಬೇರೆ ಇದೆ, ಆದ್ದರಿಂದ ವಿಭಾಗ ಕೂಡುತ್ತೆ ಅಂತ. ಹೇಗೆ ಅಂತ ಹೇಳಿದರೆ, ಜಲ್ಪದಲ್ಲಾಗಬೇಕಾದರೆ ಅಲ್ಲೇನಿರುತ್ತೆ, ಸ್ವಪರ ಪಕ್ಷ ಸಾಧನ ದೂಷಣವಾನ್. ಸ್ವಪಕ್ಷ ಸಾಧನ ಮಾಡಿಕೊಳ್ಬೇಕು, ಪರಪಕ್ಷ ದೂಷಣ ಮಾಡಬೇಕು. ಇವೆರಡು ಇಬ್ಬರೂ ಮಾಡಬೇಕು. ವಾದಿಯಾದವನು ಸ್ವಪಕ್ಷವನ್ನು ಸಾಧನೆ ಮಾಡಿಕೊಳ್ಬೇಕು, ಆಮೇಲೆ ಪ್ರತಿವಾದಿಯಾಗಿರತಕ್ಕಂಥವನು ಅವನು ದೂಷಣವನ್ನು ಮಾಡಬೇಕು. ಮತ್ತು ಇವನು ತನ್ನ ಪಕ್ಷದ ಮೇಲೆ ಬಂದ ದೂಷಣವನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು, ಬೇರೆಯವರ ಮತದಲ್ಲಿ ದೂಷಣವನ್ನು ಹೇಳುವಂಥದ್ದು. ಹೀಗೆ ಈ ಕ್ರಮ ನಡಿಬೇಕಂತ. ಸ್ವಪಕ್ಷ ಸಾಧನವೂ ಆಗಬೇಕು, ಪರಪಕ್ಷ ದೂಷಣವೂ ಆಗಬೇಕು. ಅದು ಇಬ್ಬರೂ ಮಾಡಬೇಕು. ವಾದಿಯಾದವನು ಮಾಡಬೇಕು, ಪ್ರತಿವಾದಿಯಾದವನು ಮಾಡಬೇಕು. ಹಾಗೆ ಮಾಡಿದಾಗ ಜಲ್ಪ ಅಂತ ಕರೆಸ್ಕೊಳ್ಳುತ್ತೆ. ವಿತಂಡಾದಲ್ಲಿ ಹಾಗಲ್ಲ ಅಂತ. ವಿತಂಡಾದಲ್ಲಾಗಬೇಕಾದ್ರೆ ಈ ಕ್ರಮದಲ್ಲಿ ಪ್ರವೃತ್ತಿ ಅಲ್ಲ. ವಿತಂಡಾದಲ್ಲಿ ಪ್ರತಿವಾದಿಯಾಗಿರತಕ್ಕಂಥವನು ತನ್ನ ಪಕ್ಷವನ್ನು ಸಾಧನೆ ಮಾಡಿಕೊಳ್ಬೇಕಾಗಿಲ್ಲ. ಮಾಡಿಕೊಳ್ಳದೇನೆ ಅವನೇನು ಮಾಡ್ತಾನೆ, ನೇರವಾಗಿ ಪರಪಕ್ಷವನ್ನು, ಮತ್ತೊಬ್ಬರ ಪಕ್ಷವನ್ನು ಅದನ್ನು ತಿರಸ್ಕಾರ ಮಾಡಿಬಿಡ್ತಾನೆ. ಅದು ದುಷ್ಟ ಅಂತ ಅದನ್ನು ಸಮರ್ಥನೆ ಮಾಡಿಬಿಟ್ಟ ಅಂದರೆ ಮುಗಿದು ಹೋಯಿತು, ಅವನು ಗೆದ್ದ ಅಂತ ಅರ್ಥ. ಇದು ವಿತಂಡಾದ ಕ್ರಮ. ಹಾಗಾಗಿ ವಿತಂಡ ಎಂಬುವಂಥದ್ದೇನಿದೆಯೋ ಅದು ಬೇರೆ ಆಗುತ್ತೆ ಅಂತ ಹೇಳ್ತೇವೆ ಅಂತ. ಅದಕ್ಕೆ ಮತ್ತೆ ಇಲ್ಲಿ ಪ್ರಶ್ನೆ ಮಾಡ್ಕೊಳ್ತಾರೆ, ಅಲ್ಲ ಇಲ್ಲಿ ಸ್ವಪರಪಕ್ಷ ದೂಷಣ, ಸ್ವಪಕ್ಷ ಸಾಧನ, ಪರಪಕ್ಷ ದೂಷಣ, ಇದಕ್ಕೆ ಜಲ್ಪದಲ್ಲಿ ಎಲ್ಲ ಅವಕಾಶ ಇರುತ್ತೆ. ಯಾಕೆಂದರೆ ಇವನು ಸ್ವಪಕ್ಷ ಸಾಧನ ಮಾಡಿಕೊಂಡ ಮೇಲೆ ಪ್ರತಿವಾದಿ ಏನು ಮಾಡಿದ, ಅವನು ದೂಷಣ ಮಾಡಿದ. ಅವನು ದೂಷಣ ಮಾಡಿದ ಅಂತ ಹೇಳಿದ ಕೂಡಲೇ ಏನಾಯಿತು, ಆ ದೂಷಣ ಸರಿ ಇದೆ ಎಂಬುದಾಗಿ ಹೇಳಿದರೆ ವಾದಿ ಸೋತೇ ಬಿಟ್ಟ. ಅಕಸ್ಮಾತ್ ದೂಷಣ ಸರಿ ಇಲ್ಲ ಅಂತ ಹೇಳಿದರೆ ಆವಾಗ ಪ್ರತಿವಾದಿ ಸೋತ. ಯಾಕೆಂದರೆ ಅವನು ಸರಿಯಾಗಿ ದೂಷಣವನ್ನೇ ಮಾಡಲಿಲ್ಲ, ಆದ್ದರಿಂದ ಪ್ರತಿವಾದಿ ಸೋತ ಅಂತ ಆಗಿಬಿಡುತ್ತೆ. ಹಾಗಾಗಿ ಇಬ್ಬರಿಗೂ ಕೂಡ ಸ್ವಪಕ್ಷ ಸಾಧನ ಮಾಡಿಕೊಳ್ಳೋದು, ಪರಪಕ್ಷ ದೂಷಣ ಮಾಡೋದು, ಹೀಗೆ ಎರಡನ್ನೂ ಮಾಡಲಿಕ್ಕೆ ಎಲ್ಲಿ ಅವಕಾಶ ಸಿಗುತ್ತೆ? ಅದಕ್ಕೆ ಅವಕಾಶ ಇಲ್ಲಲ್ಲ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲಿ ಅವಕಾಶ ಕೊಡ್ತಾರೆ ಅಂತ. ಇಲ್ಲಿ ಅವಕಾಶ ಕೊಟ್ಟಿರ್ತಾರೆ. ಯಾಕೆ ಅಂದರೆ ಇದು ಹೊರಟಿರುವಂಥದ್ದು ಯಾಕೆ ಜಲ್ಪ, ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲಿಕ್ಕಾಗಿ, ಇಬ್ಬರ ಸಾಮರ್ಥ್ಯ ಏನು ಅಂತ ಪರೀಕ್ಷೆ ಮಾಡಲಿಕ್ಕಾಗಿ ಹೊರಟಿರೋದು. ಅದಕ್ಕೆ ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರಬೇಕಾದ್ರೆ ಒಬ್ಬ ಪ್ರಹಾರ ಮಾಡಲಿಕ್ಕೆ ಬಂದಾಗ ಇವನು ತಪ್ಪಿಸ್ಕೊಂಡು ಬಿಟ್ಟ, ಮತ್ತೊಬ್ಬ ಯೋಧ ತಪ್ಪಿಸಿಕೊಂಡ ಅಂತ ಮಾತ್ರಕ್ಕೆ ಅವನು ಗೆದ್ದ ಅಂತ ಅರ್ಥ ಅಲ್ಲ. ಮತ್ತಿನ್ನೇನು ಅಂದರೆ ಭಾರಿ ಚಾಕಚಕ್ಯತೆ ಇದೆ ಇವನಿಗೆ ಅಂತ ಅಷ್ಟನ್ನು ಹೇಳ್ತಾರಷ್ಟೇ ಹೊರತು ಅವನು ಗೆದ್ದ ಅಂತ ಆಗೋದಿಲ್ಲ. ಅಥವಾ ತನಗೆ ಗಾಯ ಮಾಡಿಕೊಂಡು ಮತ್ತೊಬ್ಬನ ಮೇಲೆ ಪ್ರಹಾರ ಮಾಡಿಬಿಟ್ಟ, ಹಾಗೆ ಮಾಡಿದಾಗಲೂ ಕೂಡ ಮತ್ತೊಬ್ಬ ಸೋತ ಅಂದ ಮಾತ್ರಕ್ಕೆ ಅವಾಗಲೂ ಇವನನ್ನೇನಂತ ಕರೆಯೋದಿಲ್ಲ, ಇವನು ಗೆದ್ದ ಎಂಬುದಾಗಿ ಹಾಗೆ ಅಭಿಪ್ರಾಯವನ್ನು ತಾಳೋದಿಲ್ಲ. ಮುಖ್ಯವಾದ ವಿಜಯ ಇವನಿಗೆ ಸಿಕ್ತು ಅಂತ ಹೇಳೋದಿಲ್ಲ, ಯಾಕೆ ಇವನಿಗೂ ಗಾಯ ಆಗಿದೆ. ಆದ್ದರಿಂದ ಮುಖ್ಯವಾದ ಜಯವನ್ನು ಪಡೆದ ಇವನು ಅಂತ ಯಾರೂ ಹೇಳೋದಿಲ್ಲ. ಹಾಗಾದರೆ ಎರಡೂ ಆಗಬೇಕು. ಒಂದು ಮತ್ತೊಬ್ಬ ಮಾಡುವ ಪ್ರಹಾರವನ್ನು ತಪ್ಪಿಸಿಕೊಳ್ಳಬೇಕು, ಮತ್ತಿನ್ನೊಂದು ತಾನು ಅವನ ಮೇಲೆ ಪ್ರಹಾರವನ್ನು ಮಾಡಬೇಕು. ಹೀಗೆ ಮಾಡಿದಾಗ ಮಾತ್ರ ಅವನು ನಿಜಕ್ಕೂ ಗೆದ್ದವನು, ಮುಖ್ಯವಾದ ಜಯವನ್ನು ಸಂಪಾದನೆ ಮಾಡಿದವನು ಅಂತ ಆಗತ್ತೆ. ಹಾಗಾಗಿ ಇಂತಹ ಜಯ ಅನ್ನೋದು ಸಿಗಬೇಕು ಅನ್ನೋದೇ ಇದರ ಉದ್ದೇಶ, ಜಲ್ಪದ ಉದ್ದೇಶ. ಆದ್ದರಿಂದ ಜಲ್ಪದಲ್ಲಾಗಬೇಕಾದ್ರೆ ಪರೀಕ್ಷೆಗೆ ಅವಕಾಶ ಕೊಡ್ತಾರಂತೆ, ಅಂದರೆ ಅಷ್ಟು ಸಮಯವನ್ನು ಕೊಡ್ತಾರಂತೆ. ಅಂದರೆ
ಮೊದಲು ಇವನು ಸಾಧನೆ ಮಾಡಿಕೊಳ್ಳೋದು, ತನ್ನ ಪಕ್ಷವನ್ನು ಸಾಧನೆ ಮಾಡಿಕೊಳ್ಳೋದು, ಮತ್ತು ಎದುರಾಳಿಯಾದವನು ದೂಷಣವನ್ನು ಹೇಳಿದಾಗ ಆ ದೂಷಣವನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು, ಮತ್ತು ಪುನಃ ಮತ್ತೊಬ್ಬನ ಪಕ್ಷದಲ್ಲಿ ಇರುವಂತಹ ದೂಷಣವನ್ನು ಹೇಳುವಂಥದ್ದು, ಇದಕ್ಕೆಲ್ಲ ಇಲ್ಲಿ ಅವಕಾಶ ಇರುತ್ತೆ. ಆದರೆ ವಿತಂಡಾದಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ. ಒಮ್ಮೆ ಇವನು ಪ್ರಹಾರ ಮಾಡಿಬಿಟ್ಟ ಅಂದರೆ ಮುಗಿದು ಹೋಯಿತು, ಅವನು ಗೆದ್ದ ಅಂತಲೇ ಅರ್ಥ. ಹೇಗೆ ಅಂದರೆ ಇದು ಕಾಕೋಲೂಕವತ್ ಅಂತ ಹೇಳ್ತಾ ಇದ್ದಾರೆ. ವಿತಂಡ ಅನ್ನೋದು ಹೇಗೆ ಅಂದರೆ ಕಾಕೋಲೂಕ ಅಂದರೆ, ಉಲೂಕ ಅಂದರೆ ಗೂಬೆ. ಆ ಗೂಬೆಯು ಕಾಗೆಗಳನ್ನು ಒಮ್ಮೆನೇ ರಾತ್ರಿಯಲ್ಲಿ ಪ್ರಹಾರ ಮಾಡಿ, ರಾತ್ರಿಯಲ್ಲಿ ನೇರವಾಗಿ ಅದು ಕಾಗೆಗಳ ಮೇಲೆ ಪ್ರಹಾರ ಮಾಡಿ ಆ ಕಾಗೆಗಳನ್ನು ಸಂಹಾರ ಮಾಡಿಬಿಡುತ್ತೆ. ಕಾಗೆಗಳಿಗೆ ಮತ್ತೆ ತಿರುಗಿ ಪ್ರಹಾರ ಮಾಡಲಿಕ್ಕೆ ಅವಕಾಶವೇ ಇರೋದಿಲ್ಲ. ಹಾಗೆ ಮಾಡಿ ಅದು ಗೆದ್ದು ಬಿಡುತ್ತೆ. ಇಂತಹ ಕ್ರಮ ಅನ್ನೋದು ಇದು ವಿತಂಡಾದಲ್ಲಿ ನಡೆಯುವಂಥದ್ದು. ವಿತಂಡಾದಲ್ಲಿ ಕೇವಲ ಪ್ರಹಾರ ಅಷ್ಟೇ, ತಾನು ತಪ್ಪಿಸ್ಕೊಳ್ತೇನೋ ಇಲ್ವೋ ಅದೆಲ್ಲ ಏನಿಲ್ಲ, ನೇರವಾಗಿ ಪ್ರಹಾರ ಅಷ್ಟೇ. ಇದು ವಿತಂಡಾದ ಕ್ರಮ. ಆದರೆ ವಾದದಲ್ಲಿ, ಜಲ್ಪದಲ್ಲಿ ಹೀಗಿಲ್ಲ, ಇಬ್ಬರಿಗೂ ಅವಕಾಶವನ್ನು ಕೊಟ್ಟಿರ್ತಾರಾದ್ದರಿಂದ ಪ್ರವೃತ್ತಿ ಪ್ರಕಾರ ಭೇದ ಇರೋ ಪ್ರಯುಕ್ತ ಇಲ್ಲಿ ವ್ಯತ್ಯಾಸ ಇದೆ. ಜಲ್ಪಕ್ಕೂ ವಿತಂಡಕ್ಕೂ ವ್ಯತ್ಯಾಸ ಇದೆ ಎಂಬುದಾಗಿ ಹೀಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಒಟ್ಟಾರೆಯಾಗಿ 3 ವಿಭಾಗಗಳು ಇದ್ದೇವೆ. ವಾದ, ಜಲ್ಪ, ವಿತಂಡ ಎಂಬುದಾಗಿ 3 ವಿಭಾಗಗಳು ಕಥಾದಲ್ಲಿ ಇದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ವಾದದಲ್ಲಾಗಬೇಕಾದರೆ ಪ್ರಾಶ್ನಿಕರು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ, ಸಭಾಪತಿಯೂ ಬೇಕಾಗಿಲ್ಲ. ಆ ಸಭಾಪತಿಯ ಕೆಲಸ ಏನು? ಇಡೀ ವಾದ ಎಲ್ಲ ಮುಗಿದ ಮೇಲೆ, ಚರ್ಚೆ ಮುಗಿದ ಮೇಲೆ ಅವನೇನು ಮಾಡಬೇಕು? ಇವನು ಯಾರು ಸೋತಿದ್ದಾನೋ ಅವನಿಗೆ ಏನು ದಂಡನೆ ಕೊಡಬೇಕು, ಹಾಗೆಯೇ ಅವನಿಗೆ ಎಷ್ಟು ಹಣ ಪಾವತಿ ಮಾಡಲಿಕ್ಕೆ ಹೇಳಬೇಕು, ಎಷ್ಟು ದುಡ್ಡನ್ನು ಅವನು ಕೊಡಬೇಕು ಅಂತ ತಿಳಿಸ್ಬೇಕು. ಅದೆಲ್ಲ ಸಭಾಪತಿಯ ಕೆಲಸ. ಆದರೆ ವಾದದಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ. ಆದ್ದರಿಂದ ವಾದದಲ್ಲಿ ಪ್ರಾಶ್ನಿಕರೂ ಬೇಡ, ಸಭಾಪತಿಯೂ ಬೇಡ. ಆದರೆ ಇಲ್ಲಾಗಬೇಕಾದ್ರೆ, ಜಲ್ಪ ಮತ್ತು ವಿತಂಡದಲ್ಲಾಗಬೇಕಾದ್ರೆ ಪ್ರಾಶ್ನಿಕರು, ಸಭಾಪತಿ ಇಬ್ಬರೂ ಕೂಡ ಇರ್ತಾರೆ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಈ ಕಥಾಲಕ್ಷಣದಲ್ಲಿ ಇಂತಹ ಅಪೂರ್ವವಾದ ಅನೇಕ ಪ್ರಮೇಯಗಳನ್ನು ಏನು ಹೇಳಿದ್ದಾರೋ ಅದನ್ನು ಟೀಕಾರಾಯರು ಅದರ ವಿಶೇಷತೆಗಳನ್ನು ತೆಗೆದು ತೋರಿಸಿದ್ದಾರೆ. ಅದರ ವಿವರಣೆಯನ್ನು ರಾಯರು ಹೀಗೆ ವಿಶೇಷವಾಗಿ ಮಾಡ್ತಾ ಅನೇಕ ವಿಧವಾಗಿರತಕ್ಕಂತಹ ಪ್ರಶ್ನೆಗಳಿಗೆ ಅವರು ನಮಗೆ ಉತ್ತರವನ್ನು ಕೊಟ್ಟು ಸಂಶಯವನ್ನು ಪರಿಹಾರ ಮಾಡುವಂಥವರಾಗಿದ್ದಾರೆ. ಅಂತಹ ರಾಯರ ಆರಾಧನಾ ನಿಮಿತ್ತವಾಗಿ ನಡೀತಾ ಇರುವಂತಹ ಈ ಕಥಾಲಕ್ಷಣ ಪಂಚಿಕಾ ವಿವರಣದ ವಿಮರ್ಶೆ ರೂಪವಾಗಿರತಕ್ಕಂತಹ ಕರ್ಮದಿಂದ ಲೋಕಕ್ಕೆ ಬಂದಿರತಕ್ಕಂತಹ ಬಹುದೊಡ್ಡ ಸಂಕಷ್ಟ ಏನಿದೆಯೋ, ಆ ರೋಗ ಭೀತಿ ಆಗಿರಬಹುದು ಅಥವಾ ಅನೇಕ ವಿಧವಾಗಿರತಕ್ಕಂತಹ ತಾಪತ್ರಯಗಳಾಗಿರಬಹುದು, ಅದೆಲ್ಲವೂ ಕೂಡ ಪರಿಹಾರ ಆಗುವಂತೆ ಆ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಸೀತಾರಾಮ ದೇವರು ಅವರು ಅನುಗ್ರಹ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಈ ಕರ್ಮವನ್ನು ಶ್ರೀ ವಿಶ್ವೇಶತೀರ್ಥಾದಿ ಸಮಸ್ತ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.